ಈಗ ನಾನೊಂದು ಚಿಕ್ಕ ಆಡಿ ಕಾರಲ್ಲಿ ಒಂದು ಹೆಲಿಕಾಪ್ಟರ್ ಕಾರ್ ಥರ ಮಾಡಿದೆ. ಇನ್ನೊಂದು ಲಾಂಬರ್ಗಿನಿಯಲ್ಲಿ ಬಂದುಬಿಟ್ಟು ಪ್ಲೇನ್ ಥರ ಮಾಡಿದೆ. ಬಟ್ ಅದು ಬಂದುಬಿಟ್ಟು ಆಡಿ ಕಾರ್ ಓವರಾಲ್ 18 ಲ್ಯಾಕ್ವರೆಗೂ ಅರ್ನ್ ಮಾಡ್ತು. ಇದನ್ನು ಬಂದು 48 ಲಕ್ಷ ಅರ್ನ್ ಮಾಡ್ತಿದ್ದು ಈ ಕಾರಲ್ಲಿ. ಸೊ ನನಗೆ ನನ್ನ ಚಾನಲ್ ಕೀವರ್ಡ್ಸ್ ನನಗೆ ಗೊತ್ತಾಯಿತು, ಕಂಟೆಂಟು. ಸೊ ಇದನ್ನ ಜನ ಇಷ್ಟಪಡ್ತಿದ್ದಾರೆ ಅಂತಂದರೆ ಅದನ್ನೇ ನಾನು ಜಾಸ್ತಿ ಫೋಕಸ್ ಮಾಡಿರೋದು. ಸೊ ನಿಮಗೆ ಈಗ ಚಾನಲ್ ಕ್ರಿಯೇಟ್ ಮಾಡಿದಾಗ 50 to 100 ವೀಡಿಯೋಸ್ ಆಗೋ ಗಂಟೆ ನಿಮ್ಗೆ ಏನೂ ಗೊತ್ತಾಗಲ್ಲ. 50 to 100 ಅದರಲ್ಲಿ ಯಾವ್ದಾರ ಒಂದು ವಿಡಿಯೋ ಮಿಲಿಯನ್ ರೀಚ್ ಆಯಿತು, ಇಲ್ಲ 2 ವಿಡಿಯೋ ರೀಚ್ ಆಯ್ತು ಅಂತ ತಿಳ್ಕೊಳ್ಳಿ. ಈಗ 50 to 100 ಮಿಲಿಯನಲ್ಲಿ ಯಾವುದು ಬಂದಿದೆ? ಈಗ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಅಂದ್ಕೊಳ್ಳಿ. ನೀವು ಮಸಾಲೆ ದೋಸೆ ಇನ್ನೇನೇನೋ ಮಾಡಿರ್ತೀರಿ ದಿನಾಲು. ಮಸಾಲೆ ದೋಸೆಗೆ ವ್ಯೂಸ್ ಬಂತದ್ದು ತಿಳ್ಕೊಳ್ಳಿ. ನೆಕ್ಸ್ಟು ಮಸಾಲೆ ದೋಸೆ ಸೇಮೇ ಮಾಡೋಕ್ಕಾಗಲ್ಲ, ಇನ್ನೇನೋ ಮಸಾಲೆ ದೋಸೆನೇ. ಬಟ್ ಇವಾಗ ಪನ್ನೀರ್ ಮಸಾಲೆ ದೋಸೆ ಮಾಡ್ತೀರಾ, ಬಟರ್ ಮಸಾಲೆ ದೋಸೆ ಮಾಡ್ತೀರಾ, ಇನ್ನೇನು ಬೇರೆ ಆಲೂ ಹಾಕಿಬಿಟ್ಟು ಮಸಾಲೆ ದೋಸೆ ಮಾಡ್ತೀರಾ, ಇಲ್ಲ ಪೌಡ್ರ್ ಅಂತಾರಲ್ಲ ಈಗ ಅದು ಪುಡಿ ಮಸಾಲೆ ದೋಸೆ ಮಾಡ್ತೀರಾ. ಈ ಥರ ನಿಮ್ಗೆ ಅದನ್ನು ಮತ್ತೆ ಮಾಡಿದ್ರೆ ಅದರಿಂದ ಮತ್ತೆ ವ್ಯೂಸ್ ಬರುತ್ತೆ.